Hello friends, welcome to my channel. ನೆಕ್ಸ್ಟ್ ತದ್ದಿತಾಂತ. ಇದು ಸಾಧಿತ ನಾಮಗಳಲ್ಲೊಂದು ತದ್ದಿತ ಪ್ರತ್ಯಯಗಳಿಂದ ಅಂತ್ಯವಾದ ಪದವೇ ತದ್ದಿತಾಂತ. ನಾಮ ಪ್ರಕೃತಿಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಸೇರುವ ಪ್ರತ್ಯಯಗಳಿಗೆ ತದ್ದಿತ ಪ್ರತ್ಯಯಗಳೆಂದು, ಈ ತದ್ದಿತ ಪ್ರತ್ಯಯಗಳಿಂದ ಅಂತ್ಯವಾದ ಪದಗಳಿಗೆ ತದ್ದಿತಾಂತಗಳು ಎಂದು ಕರೆಯುತ್ತಾರೆ. ಇದರಲ್ಲಿ 3 ಪ್ರಕಾರ: 1 ತದ್ದಿತಾಂತ ನಾಮ, 2 ತದ್ದಿತಾಂತ ಭಾವನಾಮ, 3ನೇದು ತದ್ದಿತಾಂತವ್ಯ. ಮೊದಲನೆಯದು ತದ್ದಿತಾಂತ ನಾಮ ಎಂದರೆ ಒಂದು ನಾಮ ತದ್ದಿತ ಪ್ರತ್ಯಯಗಳನ್ನು ಪಡೆದು ಇನ್ನೊಂದು ನಾಮವಾಗಿ ಸಿದ್ಧಗೊಂಡರೆ ಅದನ್ನು ತದ್ದಿತಾಂತ ನಾಮ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಗಾರ, ಮಾಲೆ ಪ್ಲಸ್ ಗಾರ ಮಾಲೆಗಾರ, ಬಳೆ ಪ್ಲಸ್ ಗಾರ ಬಳೆಗಾರ, ಕೋಲೆ ಪ್ಲಸ್ ಗಾರ ಕೋಲೆಗಾರ, ಕನಸು ಪ್ಲಸ್ ಗಾರ ಕನಸುಗಾರ, ಮೋಸ ಪ್ಲಸ್ ಗಾರ ಮೋಸಗಾರ, ಬೇಟೆ ಪ್ಲಸ್ ಗಾರ ಬೇಟೆಗಾರ, ಸಾಲ ಪ್ಲಸ್ ಗಾರ ಸಾಲಗಾರ, ಕಲೆ ಪ್ಲಸ್ ಗಾರ ಕಲೆಗಾರ, ಮಾತು ಪ್ಲಸ್ ಗಾರ ಮಾತುಗಾರ, ಕಾರ, ವಚನ ಪ್ಲಸ್ ಕಾರ ವಚನಕಾರ, ಅಂಗಡಿ ಪ್ಲಸ್ ಕಾರ ಅಂಗಡಿಗಾರ, ಕೂಲಿ ಪ್ಲಸ್ ಕಾರ ಕೂಲಿಕಾರ, ಒಲೆ ಪ್ಲಸ್ ಕಾರ ಒಲೆಕಾರ, ವಂತ, ಹಣ ಪ್ಲಸ್ ವಂತ ಹಣವಂತ, ಕಲಾ ಪ್ಲಸ್ ವಂತ ಕಲಾವಂತ, ಸಿರಿ ಪ್ಲಸ್ ನಂತ ಸಿರಿವಂತ, ಗುಣ ಪ್ಲಸ್ ವಂತ ಗುಣವಂತ, ವಿದ್ಯಾ ಪ್ಲಸ್ ವಂತ ವಿದ್ಯಾವಂತ, ಲಿಂಗ ಪ್ಲಸ್ ವಂತ ಲಿಂಗವಂತ, ಶೀಲ ಪ್ಲಸ್ ವಂತ ಶೀಲವಂತ, ಮಡಿ ಪ್ಲಸ್ ವಂತ ಮಡಿವಂತ, ಹೃದಯ ಪ್ಲಸ್ ವಂತ ಹೃದಯವಂತ. ಈಗ ಕನ್ನಡ ಪ್ಲಸ್ ಈಗ ಕನ್ನಡಿಗ, ಲೆಕ್ಕ ಪ್ಲಸ್ ಈಗ ಲೆಕ್ಕಿಗ, ಕಬ್ಬು ಪ್ಲಸ್ ಈಗ ಕಬ್ಬಿಗ, ಗಾನ ಪ್ಲಸ್ ಈಗ ಗಾನಿಗ, ಸಾಲ ಪ್ಲಸ್ ಈಗ ಸಾಲಿಗ, ಒಕ್ಕಲು ಪ್ಲಸ್ ಈಗ ಒಕ್ಕಲಿಗ, ಅಡಿಗ ಪ್ಲಸ್ ಹಾವು ಪ್ಲಸ್ ಅಡಿಗ ಹಾವಾಡಿಗ, ಹೂವು ಪ್ಲಸ್ ಆಡಿಗ ಹೂವಾಡಿಗ. ಕೆಲವು ಪ್ಲಸ್ ಸ್ತ್ರೀಲಿಂಗವಾಚಕ ತದ್ದಿತ ಪ್ರತ್ಯಯಗಳು: ಇತಿ, ಕನ್ನಡ ಪ್ಲಸ್ ಇತಿ ಕನ್ನಡತಿ, ಬ್ರಾಹ್ಮಣ ಪ್ಲಸ್ ಇತಿ ಬ್ರಾಹ್ಮಣತಿ, ಅಗಸ ಪ್ಲಸ್ ಇತಿ ಅಗಸಿತಿ, ಬೀಗ ಪ್ಲಸ್ ಇತಿ ಬೀಗತಿ, ಇತ್ತಿ, ಒಕ್ಕಲಿಗ ಪ್ಲಸ್ ಇತ್ತಿ ಒಕ್ಕಲಿಗಿತ್ತಿ, ಹಾವಾಡಿಗ ಪ್ಲಸ್ ಇತ್ತಿ ಹಾವಾಡಿಗಿತ್ತಿ, ಹೂವಾಡಿಗ ಪ್ಲಸ್ ಇತ್ತಿ ಹೂವಾಡಿಗಿತ್ತಿ, ಮಧುವನಗ ಪ್ಲಸ್ ಇತ್ತಿ ಮಧುವನಗಿತ್ತಿ, ಗಿತ್ತಿ, ಕನಸ ಪ್ಲಸ್ ಗಿತ್ತಿ ಕಳಸಗಿತ್ತಿ, ಸೋಲ ಪ್ಲಸ್ ಗಿತ್ತಿ ಸೋಲಗಿತ್ತಿ, ಮೊದಲ ಪ್ಲಸ್ ಗಿತ್ತಿ ಮೊದಲಗಿತ್ತಿ, ಪಾತ್ರ ಪ್ಲಸ್ ಗಿತ್ತಿ ಪಾತ್ರಗಿತ್ತಿ, ತಿ, ಗೌಡ ಪ್ಲಸ್ ತಿ ಗೌಡತಿ, ಗೊಲ್ಲ ಪ್ಲಸ್ ತಿ ಗೊಲ್ಲತಿ, ಮೋಸಗಾರ ಪ್ಲಸ್ ತಿ ಮೋಸಗಾರತಿ, ಕೊಲೆ ಪ್ಲಸ್ ಗಾರ ತಿ ಕೊಲೆಗಾರತಿ, ಬಳೆಗಾರ ಪ್ಲಸ್ ತಿ ಬಳೆಗಾರತಿ, ವಚನಕಾರ ಪ್ಲಸ್ ತಿ ವಚನಕಾರತಿ. ಎ, ಜಾನ ಪ್ಲಸ್ ಎ ಜಾನೆ, ನಲ್ಲ ಪ್ಲಸ್ ಎ ನಲ್ಲೆ, ಗುಣವಂತ ಪ್ಲಸ್ ಎ ಗುಣವಂತೆ, ರೂಪವಂತ ಪ್ಲಸ್ ಎ ರೂಪವಂತೆ, ಚೆಲುವ ಪ್ಲಸ್ ಎ ಚೆಲುವೆ, ಸಚಿವ ಪ್ಲಸ್ ಎ ಸಚಿವೆ. ಇ, ಮುದುಕ ಪ್ಲಸ್ ಇ ಮುದುಕಿ, ಕುರುಡ ಪ್ಲಸ್ ಇ ಕುರುಡಿ, ಕುಂಟ ಪ್ಲಸ್ ಇ ಕುಂಟಿ, ಕಿವುಡ ಪ್ಲಸ್ ಇ ಕಿವುಡಿ, ಅನುಗ ಪ್ಲಸ್ ಇ ಅನುಗಿ, ಶಿಕ್ಷಕ ಪ್ಲಸ್ ಇ ಶಿಕ್ಷಕಿ. ಒಂದು ನಾಮ ತದ್ದಿತ ಪ್ರತ್ಯಯಗಳನ್ನು ಪಡೆದುಕೊಂಡು ಇನ್ನೊಂದು ನಾಮವನ್ನು ವಿಶೇಷಿಸುವಂತಿದ್ದರೆ ಅದನ್ನು ತದ್ದಿತಾಂತ ವಿಶೇಷಣವೆಂದು ಕರೆಯುತ್ತೇವೆ. ಉದಾಹರಣೆಗೆ ಸಾಲಗಾರ ಮಲ್ಲಪ್ಪ
ವಚನಕಾರ ಬಸವಣ್ಣ, ಸೋಲಗಿತ್ತಿ ಕಲ್ಲವ್ವ, ವಚನಗಾರ್ತಿ ಅಕ್ಕಮಾದೇವಿ. ನೆಕ್ಸ್ಟ್ ತದ್ದಿತಾಂತ ಭಾವನಾಮ. ಒಂದು ನಾಮ ತದ್ದಿತ ಪ್ರತ್ಯಯಗಳನ್ನು ಪಡೆದುಕೊಂಡು ಭಾವವಾಚಕವಾಗಿ ಸಿದ್ಧಗೊಂಡರೆ ಅದನ್ನು ತದ್ದಿತಾಂತ ಭಾವನಾಮ ಎಂದು ಕರೆಯುತ್ತಾರೆ. ಅಥವಾ ನಾಮಗಳ ಮೇಲೆ ಭಾವಾರ್ಥದಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತ ಭಾವನಾಮಗಳು ಸಿದ್ಧಗೊಳ್ಳುತ್ತವೆ. ಉದಾಹರಣೆಗೆ ತನ, ಜಾನನ ಪ್ಲಸ್ ಭಾವ, ಜಾನತನ. ದೊರೆಯ ಪ್ಲಸ್ ಭಾವ, ದೊರೆತನ. ಬಡವನ ಮೈನಸ್ ಭಾವ, ಬಡತನ. ದೊಡ್ಡವರ ಮೈನಸ್ ಭಾವ, ದೊಡ್ಡತನ. ಸಣ್ಣವರ ಪ್ಲಸ್ ಭಾವ, ಸಣ್ಣತನ. ಹಿರಿಯರ ಪ್ಲಸ್ ಭಾವ, ಹಿರಿತನ. ಮನೆಯವರ ಪ್ಲಸ್ ಭಾವ, ಮನೆತನ. ಈಕೆ. ಸಿರಿವಂತ ಪ್ಲಸ್ ಈಕೆ, ಸಿರಿವಂತಿಕೆ. ಮಡಿವಂತ ಪ್ಲಸ್ ಈಕೆ, ಮಡಿವಂತಿಕೆ. ಗೌಡ ಪ್ಲಸ್ ಈಕೆ, ಗೌಡಿಕೆ. ಹಣವಂತ ಪ್ಲಸ್ ಈಕೆ, ಹಣವಂತಿಕೆ. ಹೃದಯವಂತ ಪ್ಲಸ್ ಈಕೆ, ಹೃದಯವಂತಿಕೆ. ಪೂ. ಬಿಳಿದರ ಪ್ಲಸ್ ಭಾವ, ಬಿಳುಪು. ಕರಿದರ ಪ್ಲಸ್ ಭಾವ, ಕಪ್ಪು. ತಣ್ಣನೆಯ ಪ್ಲಸ್ ಭಾವ, ತಂಪು. ನುಣ್ಣನೆಯ ಪ್ಲಸ್ ಭಾವ, ನುಣುಪು. ಕೆಮ್ಮನೆಯ ಪ್ಲಸ್ ಭಾವ, ಕೆಂಪು. ಮೇ. ಜಾನನ ಪ್ಲಸ್ ಭಾವ, ಜಾಣ್ಮೆ. ಹಿರಿದರ ಪ್ಲಸ್ ಭಾವ, ಹಿರಿತನ. ಪಿರಿದರ ಪ್ಲಸ್ ಭಾವ, ಪಿರಿಮೆ, ಪೆರ್ಮೆ. ಕಿರಿದರ ಪ್ಲಸ್ ಭಾವ, ಕಿರಿಮೆ. ನೆಕ್ಸ್ಟ್ ತದ್ದಿತಾಂತವ್ಯಗಳು. ನಾಮಗಳು ತದ್ದಿತ ಪ್ರತ್ಯಯಗಳನ್ನು ಪಡೆದು ಅವ್ಯಯವಾಗಿ ರೂಪುಗೊಂಡರೆ ಅದನ್ನು ತದ್ದಿತಾಂತವ್ಯ ಎಂದು ಕರೆಯುತ್ತೇವೆ. ನಾಮಗಳ ಮೇಲೆ ಅಂತೆ, ಹಾಗೆ, ಓಲ್ವರೆಗೆ, ತನಕ, ಮೆಟ್ಟಿಗೆ, ಓಸ್ಕರ, ಒಸುಗ, ಆಗಿ, ಇಂಥ ಈ ಮುಂತಾದ ಪ್ರತ್ಯಯಗಳು ಸೇರಿ ತದ್ದಿತಾಂತವ್ಯಗಳು ಸಿದ್ಧಗೊಳ್ಳುತ್ತವೆ. ಉದಾಹರಣೆಗೆ ಅಂತೆ, ಆಂತೆ. ರಾಮನು ಪ್ಲಸ್ ಅಂತೆ, ರಾಮನಂತೆ. ಚಂದ್ರನು ಪ್ಲಸ್ ಅಂತೆ, ಚಂದ್ರನಂತೆ. ಸೂರ್ಯನು ಪ್ಲಸ್ ಅಂತೆ, ಸೂರ್ಯನಂತೆ. ಸೀತೆಯು ಪ್ಲಸ್ ಅಂತೆ, ಸೀತೆಯಂತೆ. ರಾವನು ಪ್ಲಸ್ ಅಂತೆ, ರಾವನಂತೆ. ಹಾಗೆ. ಮಗುವಿನ ಪ್ಲಸ್ ಹಾಗೆ, ಮಗುವಿನ ಹಾಗೆ. ರಾಜನ ಪ್ಲಸ್ ಹಾಗೆ, ರಾಜನ ಹಾಗೆ. ಚಂದ್ರನ ಪ್ಲಸ್ ಹಾಗೆ, ಚಂದ್ರನ ಹಾಗೆ. ಚುಕ್ಕೆಯ ಪ್ಲಸ್ ಹಾಗೆ, ಚುಕ್ಕೆಯ ಹಾಗೆ. ಓಲ್. ರಾಜನ ಪ್ಲಸ್ ಓಲ್, ರಾಜನ ಓಲ್. ಸೂರ್ಯನ ಪ್ಲಸ್ ಓಲ್, ಸೂರ್ಯನೋಲ್. ಕಣ್ಣಿನ ಪ್ಲಸ್ ಓಲ್, ಕಣ್ಣಿನ ಓಲ್. ವರೆಗೆ. ಚಂದ್ರನ ಪ್ಲಸ್ ವರೆಗೆ, ಚಂದ್ರನ ವರೆಗೆ. ಶಾಲೆಯ ಪ್ಲಸ್ ವರೆಗೆ, ಶಾಲೆಯವರೆಗೆ. ಊರಿನ ಪ್ಲಸ್ ವರೆಗೆ, ಊರಿನವರೆಗೆ. ಮನೆಯ ಪ್ಲಸ್ ವರೆಗೆ, ಮನೆಯವರೆಗೆ. ತನಕ. ತನಕ. ಅಲ್ಲಿಯ ಪ್ಲಸ್ ತನಕ, ಅಲ್ಲಿಯ ತನಕ. ಎಲ್ಲಿಯ ಪ್ಲಸ್ ತನಕ, ಎಲ್ಲಿಯ ತನಕ. ರಾಜನ ಪ್ಲಸ್ ತನಕ, ರಾಜನ ತನಕ. ಮೆಟ್ಟಿಗೆ. ಸ್ತ್ರೀಯರ ಪ್ಲಸ್ ಮಟ್ಟಿಗೆ, ಸ್ತ್ರೀಯರ ಮಟ್ಟಿಗೆ. ಪುರುಷರ ಪ್ಲಸ್ ಮಟ್ಟಿಗೆ, ಪುರುಷರ ಮಟ್ಟಿಗೆ. ನನ್ನ ಪ್ಲಸ್ ಮಟ್ಟಿಗೆ, ನನ್ನ ಮಟ್ಟಿಗೆ. ಅವನ ಪ್ಲಸ್ ಮಟ್ಟಿಗೆ, ಅವನ ಮಟ್ಟಿಗೆ. ಓಸ್ಕರ. ನಿನಗೆ ಪ್ಲಸ್ ಓಸ್ಕರ, ನಿನಗೋಸ್ಕರ. ಯಾರಿಗೆ ಪ್ಲಸ್ ಓಸ್ಕರ, ಯಾರಿಗೋಸ್ಕರ. ಮಗುವಿಗೆ ಪ್ಲಸ್ ಓಸ್ಕರ, ಮಗುವಿಗೋಸ್ಕರ. ಮನೆಗೋಸ್ಕರ. ದೇಶಕ್ಕೆ ಪ್ಲಸ್ ಓಸ್ಕರ, ದೇಶಕ್ಕೋಸ್ಕರ. ಒಸುಗ. ನಿನಗೆ ಪ್ಲಸ್ ಒಸುಗ, ನಿನಗೋಸ್ಕರ. ಶಾಲೆಗೆ ಪ್ಲಸ್ ಒಸುಗ, ಶಾಲೆಗೋಸುಗ. ಅಪ್ಪನಿಗೆ ಪ್ಲಸ್ ಒಸುಗ, ಅಪ್ಪನಿಗೋಸುಗ. ಯಾರಿಗೆ ಪ್ಲಸ್ ಒಸುಗ, ಯಾರಿಗೋಸುಗ. ಆಗಿ ಪ್ಲಸ್
ಹೆಣ್ಣಿಗೆ ಪ್ಲಸ್ ಆಗಿ ಹೆಣ್ಣಿಗಾಗಿ, ಮಣ್ಣಿಗೆ ಪ್ಲಸ್ ಆಗಿ ಮಣ್ಣಿಗಾಗಿ, ಹೊನ್ನಿಗೆ ಪ್ಲಸ್ ಆಗಿ ಹೊನ್ನಿಗಾಗಿ, ನಿನಗೆ ಪ್ಲಸ್ ಆಗಿ ನಿನಗಾಗಿ, ಮಗುವಿಗೆ ಪ್ಲಸ್ ಆಗಿ ಮಗುವಿಗಾಗಿ, ಅತ್ತೆಗೆ ಪ್ಲಸ್ ಆಗಿ ಅತ್ತೆಗಾಗಿ, ಇತ್ತ ನಿನಗೆ ಪ್ಲಸ್ ಇತ್ತ ನಿನಗಿಂತ, ಅವಳಿಗೆ ಪ್ಲಸ್ ಇಂತ ಅವಳಿಗಿಂತ, ಮಗುವಿಗೆ ಪ್ಲಸ್ ಇತ್ತ ಮಗುವಿಗಿಂತ, ಅಪ್ಪನಿಗೆ ಪ್ಲಸ್ ಇತ್ತ ಅಪ್ಪನಿಗಿತ್ತ, ಒಪ್ಪಿಗೆ ಪ್ಲಸ್ ಇತ್ತ ಒಪ್ಪಿಗಿಂತ, ತಾಯಿಗೆ ಪ್ಲಸ್ ಇತ್ತ ತಾಯಿಗಿಂತ, ನಿಮಗೆ ಪ್ಲಸ್ ಇತ್ತ ನಿಮಗಿಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಕೃದಂತ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.